ಗಾಂಧಿಯವರು ಮೊನ್ನೆ ಹೇಳಿದ ಮಾತು ಬಹಳ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಡತನ ನಿವಾರಣೆ ಆಗುತ್ತಾ? ಅದಕ್ಕೆ ಏನಂದ್ರು BJPಯವರು ಹಿಂದೂ ವಿರೋಧಿ ಅಂತ. ನೋಡಿ, ನಮ್ಮ ದೇಶದಲ್ಲಿ 4 ಪ್ರಮುಖವಾದಂಥ ಧರ್ಮಗಳು ಹುಟ್ಟಿವೆ. ಯಾವುದ್ಯಾವುದು? ಬುದ್ಧಿಸಮು, ಜೈನಿಸಮು, ಸಿಕ್ಕಿಸಮು ಮತ್ತು ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮನೂ ಹುಟ್ಟಿದೆ. ಹೌದಾ ಇಲ್ಲ? ಇವೆಲ್ಲ 4 ಧರ್ಮ ಹುಟ್ಟಿದ್ದು ಯಾವ ಧರ್ಮದ ವಿರುದ್ಧ? ಯಾವ ಆಚರಣೆ ವಿರುದ್ಧ? ಯಾವ ಗ್ರಂಥಗಳ ವಿರುದ್ಧ? ಯಾವುದರಲ್ಲಿ ಸಮಾನತೆ ಇರಲಿಲ್ಲ, ಯಾವುದರಲ್ಲಿ ಸ್ವಾಭಿಮಾನದ ಬದುಕಿರಲಿಲ್ಲ, ಅದ್ರ ವಿರುದ್ಧ ತಾನೇ ಹುಟ್ಟಿದ್ದು 4 ಧರ್ಮಗಳು. ಅಂದರೆ ನಾವೆಲ್ಲರೂ ಆ್ಯಂಟಿ ನ್ಯಾಷನಲ್ಸಾ? ಅಂದರೆ ಬಸವಣ್ಣವರು ದೇಶದ್ರೋಹಿನಾ? ಅಂದರೆ ಬಸವಣ್ಣನವರು ಆ್ಯಂಟಿ ಹಿಂದೂನಾ? ಏನು ನಡೀತಾ ಇದೆ ರೀ? ಸ್ವಲ್ಪನ ಇವರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ? ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದು, ನೀವು ಗಂಗಾ ಸ್ನಾನ ಮಾಡಿದ್ರೆ ನಿಮ್ಮ ಪಾಪ ತೊಳಿಲಿಕ್ಕಾಗಲ್ಲ. ಬರೀ ಗಂಗಾ ಅಷ್ಟೇ ಅಲ್ಲ, ದೇಶದ ಯಾವುದೇ ಪವಿತ್ರ ನದಿನಲ್ಲೂ ಕೂಡ ಇವರು ಹೋಗಿ ಡುಬ್ಕಿ ಹಾಕಿದ್ರೆ ಇವ್ರ ಪಾಪದ ಪರಿಹಾರ ಆಗೋದಿಲ್ಲ. ಬಡತನ ನಿರ್ಮೂಲನೆಗೆ ನಮಗೆ ಈ ಆಯವ್ಯಯದಲ್ಲಿ ನಾವು ದುಡಿತಾ ಇರೋದಕ್ಕೆ ರೊಕ್ಕ ಕೊಡ್ರಿ, ಸಾಕಾಗಿದೆ. ಇದು ಬಿಟ್ಟು ನೀವು ಮಾತು ಎತ್ತಿದ್ರೆ ನೀವು ದೇಶದ್ರೋಹಿ. ಇವ್ರು ಯಾರು ರೀ ನಮ್ಗೆ ದೇಶದ್ರೋಹಿ ಸರ್ಟಿಫಿಕೇಟ್ ಕೊಡೋಕ್ಕೆ? ಇವ್ರದ್ದೇನಿತ್ತು ಕೊಡುಗೆ? ಯಾವುದಕ್ಕೆ? ಅವ್ರ ಕೆಲಸ ಏನಿದೆ? ನಿನ್ನೆ ಎಕನಾಮಿಕ್ ಸರ್ವೆ ರಿಪೋರ್ಟ್ ಬಂತಲ್ರಿ, ಅದು ಮುಚ್ಚಾಕ್ಲಿಕ್ಕೆ ಇವೆಲ್ಲ ಬೇಕಲ್ಲ. ಬಡತನ ಎಷ್ಟಿದೆ ಮುಚ್ಚಾಕ್ಲಿಕ್ಕೆ ಬೇಕು. ಇವತ್ತು ಆರ್ಥಿಕ ಪರಿಸ್ಥಿತಿ ಏನಾಗ್ತಾ ಇದೆ ಮುಚ್ಚಾಕ್ಲಿಕ್ಕೆ ಬೇಕು. ಚೈನಾ ಬಗ್ಗೆ ಮುಚ್ಚಾಕ್ಲಿಕ್ಕೆ ಬೇಕು. ಪಾಪ ಟ್ರಂಪ್ ಅವ್ರು ಇನ್ವಿಟೇಷನ್ನೂ ಕೊಟ್ಟಿಲ್ಲ, ಅದು ಮುಚ್ಚಾಕ್ಲಿಕ್ಕೆ ಬೇಕು. ಅದಕ್ಕೆ ಅಲ್ವಾ ಇದೆಲ್ಲ ನಡೀತಾ ಇರೋದು. ನೋಡಿ, ಅದನ್ನೂ ಹೇಳ್ತಾ ಇಲ್ವಾ? ಎಕನಾಮಿಕ್ ಸರ್ವೆನ ಮುಚ್ಚಾಕ್ಲಿಕ್ಕೆ ಏನಂತ ಹೇಳಿದ್ರು? ಪಾಪ ಅವರು ಅಷ್ಟೊತ್ತು ನಿಂತಿದ್ದಾರೆ, ಅವರು ಕೂಡ ವಯಸ್ಸಾಗಿದೆ. ಒಬ್ಬ ರಾಷ್ಟ್ರಪತಿಗಳಿಗೆ ಅಷ್ಟೊಂದು ಭಾಷಣ ಮಾಡಿಸೋದು ಅಂತ ಹೇಳುತ್ತಪ್ಪ. ಪುವರ್ ಥಿಂಗ್ ಅಂತ ಹೇಳಿದ್ರೆ ಈಗ ಅಯ್ಯೋ ಪಾಪ ಅನ್ನಲ್ವ ನಾವು? ಹೌದಾ ಇಲ್ಲ? ಈಗ ಮಾನ್ಯ ಮುಖ್ಯಮಂತ್ರಿಗಳು 3.5 ತಾಸು ಭಾಷಣ ಮಾಡಿದ್ರು ಹೋದ ಬಾರಿ ಬಜೆಟ್ ಸಂದರ್ಭದಲ್ಲಿ. ನಾವೆಲ್ಲ ಅರೆ ಪಾಪ 3.5 ತಾಸು ನಿಂತಿರಿ, ಅದು ಇಂಗ್ಲೀಷ್ನಲ್ಲಿ ಅನುವಾದನೆ ಮಾಡಿರಿ. ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ ನಾವು? ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಹೇಳಿ ನೀವೇ? ನಮ್ಮ ದೇಶದ ಸ್ಥಿತಿಗತಿ ಮೇಲೆ ಏನು ಇಂಥ ಇದ್ರ ಮೇಲೆ BJP ಅವರಿಗೆ ಏನೂ ಸಿಗ್ತಾ ಇಲ್ಲ ಅಂತ ಇದಕ್ಕೆಲ್ಲ ಇಂಥ ಫಾಲ್ತು ಇದಕ್ಕೆ ಇವ್ರು ಕೊಡ್ತಾರೆ. ಯಾವ್ದ್ರಿ? ಯಾವುದು ನೋಡಿ, ಸಾರಿ, ಖರ್ಗೆ ಸಾಹೇಬ್ರದಾದಂಥ ಒಂದು ನಂಬಿಕೆ ಅವ್ರದ್ದಿದೆ. ಬುದ್ಧ ಬಸವ ತತ್ವವನ್ನು ನಂಬ್ತಾರೆ, ಸಂವಿಧಾನವನ್ನು ನಂಬ್ತಾರೆ. ಅಲ್ಲಿ ನಿಮ್ಮ ಹಿಂದೆ ನಿಂತಿರೋದು ಅವರು 15-20 ವರ್ಷ ನಮ್ಮ ಕಡೆ ಕೆಲಸ ಮಾಡೋರು. ನಮ್ಮ ತಾಯಿಯವ್ರು ಧಾರ್ಮಿಕರ, ಅವ್ರ ಆಚರಣೆ ಅವರಿಗೆ, ಇವ್ರ ಆಚರಣೆ ಇವರಿಗೆ. ಅವ್ರ ಆಚರಣೆ ನಮ್ಮ ಮೇಲೂ ಹೀರಿಲ್ಲ, ನನ್ನ ಆಚರಣೆ ನನ್ನ ಮಕ್ಕಳ ಮೇಲೂ ಹೀರೋದಿಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ನಿಮ್ಮ ಭಕ್ತಿ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಕ್ತಿ ಇರಬೇಕು, ಆಧ್ಯಾತ್ಮಿಕವಾಗಿರಬೇಕು, ನಿಮ್ಮ ಮನಃಶಾಂತಿಗಿರಬೇಕು. ಆದರೆ ಆ ಭಕ್ತಿ ವ್ಯಕ್ತಿ ಮೇಲೆ ಬಂದರೆ ಅವ್ರು ಸರ್ವಾಧಿಕಾರಿ ಆಗ್ತಾರಂತ. ಯಾರ ಬಗ್ಗೆ ಹೇಳಿದ್ರೆ ನೀವೇ ತಿಳ್ಕೊಳ್ಳಿ. ಸಾಕಪ್ಪ. ED ಈಸ್ ನಾಟ್ ಇನ್ ಪರ್ವ್ಯೂ. ವೈ ಈಸ್ ED ಇನ್ವೆಸ್ಟಿಗೇಟಿಂಗ್ ಮೂಡಾ? ಏನಕ್ಕೆ ಮಾಡ್ತಾ ಇದ್ದಾರೆ? ವೇರ್ ಇಸ್ ಮನಿ ಲಾಂಡ್ರಿಂಗ್ ಅಂತ ಏನಾದರೂ ಹೇಳಿದಾರ? ಏನೂ ಇಲ್ಲ. ಆಮೇಲೆ ಹೆಂಗೆ ಲೀಕ್ ಆಗ್ತಾ ಇದೆ ED ರಿಪೋರ್ಟು? ಈಗ ವಿಜೇಂದ್ರ ಅವ್ರದ್ದು ಕೂಡ ಅವರ ಅಫಿಡವಿಟ್ನಲ್ಲಿ ECIR ಕಂಪ್ಲೇಂಟ್ ಇದೆ. ಅದು ಸಿಕ್ಕಿದೆಯಾ ನಿಮಗೆ? ಇಲ್ಲಿ ಇಷ್ಟೊಂದು ಜನ ಇದ್ದೀರಲ್ಲ, ನಿಮ್ಮ ಮೂಲಗಳಿಂದ ಒಬ್ಬರ ಜನ ಸಿಕ್ಕಿದೆಯಾ? ಮನಿ ಲಾಂಡ್ರಿಂಗ್ ಆ್ಯಕ್ಟು ವಿಜೇಂದ್ರ ಅವರ ಅಫಿಡವಿಟ್ ಮೇಲೆ ಇದೆ. ಒಪ್ತೀರಾ? ಡ್ಯೂ ನೋ ದ ಡೀಟೇಲ್ಸ್? ನೋ. ಸಿದ್ದರಾಮಯ್ಯ ಅವ್ರದ್ದೆಲ್ಲ ಹೆಂಗೆ ಆಚೆ ಬರ್ತಾ ಇದೆ? ಇದೆಲ್ಲನೂ ಕೂಡ ಪೂರ್ವ ನಿಯೋಜಿತ, ಪ್ರೀ ಪ್ಲ್ಯಾನ್ಡ್. ಇವ್ರು ಅಷ್ಟಿದ್ದಿದ್ರೆ ಬಿಡ್ತಾ ಇದ್ರೇನ್ರಿ? ಅಲ್ಲಿ ಇಬ್ಬರಿದಾರಲ್ಲ, ಕೂತಿದಾರಲ್ಲ. ಓಕೆ, ಥ್ಯಾಂಕ್ ಯು.